ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನ ಕೊಂದು ಗಂಡ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹೆಂಡತಿ ಮತ್ತು ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳನ್ನ ಕೊಂದು ಗಂಡ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ, ಹಾಗೆ ತಾನು ಸಾಯುವ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು ಅದರಲ್ಲಿ ಕೆಲ ಆಸ್ತಿ ಸಾಲಗಳ ವಿಚಾರ ಬರೆಯಲಾಗಿದೆ. ಇನ್ನು ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆಯ ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ. ಈ ದುಃಖಕರ ಘಟನೆ ನಡೆದಿದೆ. ಇನ್ನು ಕಾಡು ಅಲಿಯಾಸ್ ಹರೀಶ್ ಒಂದೇ ಮನೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು ಮತ್ತು ತನ್ನ ತಾಯಿಯ ಜೊತೆ ವಾಸವಿದ್ದ ಕುಟುಂಬ ಇದಾಗಿತ್ತು. ಸುಮಾರು 14 ವರ್ಷಗಳ ಹಿಂದೆ ಹರೀಶ್ ಮತ್ತು ನಿಶ್ಚಿತಾ ವಿವಾಹವಾಗಿದ್ರು. ಇನ್ನು ಹರೀಶ್ ಪಕ್ಕಾ ಸೂಸೈಡ್ ಪ್ಲಾನ್ ಮಾಡಿಕೊಂಡೇ 3 ದಿನದ ಹಿಂದೆ ತಾಯಿಯನ್ನ ಅಜ್ಜಿ ಮನೆಗೆ ಕಳುಹಿಸಿದ್ದು ತಿಳಿದು ಬಂದಿದೆ. ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳು ಮಾತ್ರ ಇದ್ದಾಗ ಅವರನ್ನ ಕೊಂದು ತಾನು ನೇಣಿಗೆ ಶರಣಾಗಿದ್ದಾನೆ. 43 ವರ್ಷದ ಹರೀಶ್ ತನ್ನ ಹೆಂಡತಿ ನಿಶ್ಚಿತಾ, ಮಗಳು ನೆಕ್ಸಾ ಮತ್ತು ಇನ್ನೊಬ್ಬ ಮಗಳು ರಕ್ಷಾ ಅವರನ್ನ ಕೊಂದಿದ್ದಾನೆ. ಇನ್ನು ಈತ ಅದೆಷ್ಟು ಕಟುಕ ಮನಸ್ಥಿತಿಯಲ್ಲಿದ್ದ ಅಂದ್ರೆ, ಹೆಂಡತಿ ಮತ್ತು ಮಕ್ಕಳು ಉಸಿರಾಡದಂತೆ, ಕಿರುಚಾಡದಂತೆ ಬಾಯಿ ಮತ್ತು ಮೂಗಿಗೆ ಪ್ಲಾಸ್ಟರ್ ಹಾಕಿ ಸುತ್ತಿ ಕೊಲೆ ಮಾಡಿದ್ದಾನೆ. ನಂತರ ತಾನು ಮನೆಯ ಮೊದಲ ಮಹಡಿಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನಾ ಸ್ಥಳದಲ್ಲಿ ಡೆತ್ ನೋಟ್ ಕಂಡು ಬಂದಿದೆ. ಅದರಲ್ಲಿ ತಾನು ಮಹಡಿಯ ಮನೆಯ ರೂಮಿನಲ್ಲಿ ನೇಣು ಬಿಗಿದುಕೊಂಡು ಸಾಯುತ್ತಿದ್ದೇನೆ, ನನ್ನ ಕೊನೆಯ ಆಸೆಗಳು ಇದೆ ಎಂದು ಕೆಲವು ಮುಖ್ಯವಾದ ಮಾಹಿತಿಗಳನ್ನ ಡೈರಿಯಲ್ಲಿ ಬರೆದಿದ್ದಾರೆ. ಇಲ್ಲಿ ತನ್ನ ಆಸ್ತಿಗಳ ಬಗ್ಗೆ ಅಂದ್ರೆ ತನ್ನ ಮನೆ, ಕಾರು ಮತ್ತು ಸೈಟ್ಗಳ ಬಗ್ಗೆ ಬರೆದಿದ್ದಾರೆ. ಹಾಗೆ ತಾನು ಕೆಲವರಿಗೆ ಕೊಡಬೇಕಾದ ಸಾಲದ ಹಣದ ಬಗ್ಗೆಯೂ ಬರೆದಿದ್ದಾರೆ ಎನ್ನಲಾಗಿದೆ. ಆದ್ರೆ ಈ ದುಡುಕಿನ ನಿರ್ಧಾರಕ್ಕೆ ಹೆಂಡತಿ ಮಕ್ಕಳನ್ನ ಅಮಾನುಷವಾಗಿ ಕೊಂದ ಬಗ್ಗೆ, ಅದರ ಕಾರಣದ ಬಗ್ಗೆ ಯಾವುದೇ ಮಾಹಿತಿ ಬರೆದಿಲ್ಲ. ಹಾಗಾಗಿ ಈ 4 ಜನರ ಸಾವಿಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಇನ್ನು ಹುಣಸೂರು ನಗರದ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪೊಲೀಸರು ಕೌಟುಂಬಿಕ ಕಲಹದ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ, ಹರೀಶ್ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಒಂದು ಸೈಟ್ ವಿಚಾರದಲ್ಲಿ ಸಾಲ ಹೆಚ್ಚಾಗಿದ್ದ ಬಗ್ಗೆ ಡೆತ್ ನೋಟ್ ನಲ್ಲಿ ಉಲ್ಲೇಖವಿದೆ ಎಂದಿದ್ದಾರೆ. ಅವರ ಹೆಸರಿನಲ್ಲಿ 3 ಸೈಟ್, ಸ್ವಂತ ಮನೆ ಮತ್ತು ಕಾರು ಇದ್ದು ಅವುಗಳನ್ನ ಯಾರಿಗೆ ನೀಡಬೇಕು ಎಂಬುದನ್ನು ಬರೆದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಮೃತದೇಹಗಳನ್ನ ಪೋಸ್ಟ್ಮಾರ್ಟಂಗೆ ಕಳುಹಿಸಲಾಗಿದೆ. ಡೆತ್ ನೋಟ್ ಮತ್ತು ಇತರ ಆಧಾರಗಳ ಆಧಾರದ ಮೇಲೆ ತನಿಖೆ ಮುಂದುವರಿಸಲಾಗುತ್ತಿದೆ. ಕುಟುಂಬದ ಸದಸ್ಯರಿಂದ ಹೇಳಿಕೆ ಪಡೆಯಲಾಗ್ತಿದೆ. ಹರೀಶ್ ಅವರ ತಂದೆ ಕೋಡಿ ಸತ್ಯನಾರಾಯಣ ಅವರು ಹಾಗೆ ತಾಯಿ ಈ ಘಟನೆಯಿಂದ ತುಂಬಾ ಆಘಾತಕ್ಕೊಳಗಾಗಿದ್ದಾರೆ. ಕುಟುಂಬದಲ್ಲಿ ಯಾವುದೇ ದೊಡ್ಡ ವಿವಾದವಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಪೊಲೀಸರು ಎಲ್ಲಾ ಕೋನಗಳಿಂದ ತನಿಖೆ ನಡೆಸಿದ್ದಾರೆ. ಈತ ಹರೀಶ್ ಸ್ನೇಹಿತ ಸೈಯದ್ ಕಾಲ್ ಮಾಡಿರ್ತಾರೆ. ಬೆಳಗ್ಗೆ ಅರ್ಧ ಗಂಟೆ ಸ್ನೇಹಿತರಿಬ್ಬರು ಮಾತನಾಡಿರ್ತಾರೆ. ಹರೀಶ್ ಆರ್ಥಿಕವಾಗಿ ಚೆನ್ನಾಗಿ ಇದ್ರು ಅಂತಿರೋ ಸ್ನೇಹಿತ ಯಾವ ಸಮಸ್ಯೆ ಇಲ್ಲ, ಆದ್ರೆ ಯಾಕಾಗಿ ಈ ರೀತಿ ಮಾಡ್ಕೊಂಡ್ರು ಅನ್ನೋದೇ ಗೊತ್ತಾಗ್ತಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದ್ದಾರೆ. ಈ ಘಟನೆ ಹುಣಸೂರು ನಗರದಲ್ಲಿ ತೀವ್ರ ಆಘಾತವನ್ನುಂಟು ಮಾಡಿದೆ. ಮನೆಯ ಬಳಿ ವಾಸಿಸುವವರು ತಮ್ಮ ಸ್ಥಳೀಯರು ಈ ದುರಂತದಿಂದ ಬೆಚ್ಚಿ ಬಿದ್ದಿದ್ದಾರೆ. ಚಿಕ್ಕ ಮಕ್ಕಳು ತುಂಬಾ ಸಣ್ಣವರಾಗಿದ್ದು ಇಂತಹ ಘಟನೆ ನಡೆದಿರುವುದು ಎಲ್ಲರನ್ನೂ ಕಣ್ಣೀರು ಹರಿಸುವಂತೆ ಮಾಡಿದೆ. ಇಂತಹ ಘಟನೆಗಳು ಸಮಾಜದಲ್ಲಿ ಆಗಾಗ್ಗೆ ನಡೆಯುತ್ತಿರುವುದು ಕಳವಳಕ್ಕೆ ಕಾರಣವಾಗಿದೆ. ಮಾನಸಿಕ ಒತ್ತಡ, ಕುಟುಂಬದ ವಿವಾದಗಳು, ಆರ್ಥಿಕ ಸಮಸ್ಯೆಗಳು ಅಥವಾ ಇತರ ಕಾರಣಗಳಿಂದ ಇಂತಹ ದುರಂತಗಳು ಸಂಭವಿಸುತ್ತವೆ. ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ದವರು ಸಕಾಲದಲ್ಲಿ ವೈದ್ಯರ ಸಹಾಯ ಪಡೆಯುವುದು ಬಹಳ ಮುಖ್ಯ. ಇಲ್ಲಾಂದ್ರೆ ಇನ್ನಷ್ಟು ಅಮಾಯಕ ಜೀವಗಳು ಬಲಿಯಾಗುತ್ತದೆ. ಇಲ್ಲೂ ಅಷ್ಟೇ, ಏನು ಅರಿಯದ ಕಂದಮ್ಮಗಳು ತಂದೆಯ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಮಕ್ಕಳನ್ನ ಕಾಯಬೇಕಿದ್ದವನೇ ಬಾಯಿ ಮೂಗಿಗೆ ಪ್ಲಾಸ್ಟರ್ ಹಾಕಿ ಉಸಿರುಗಟ್ಟಿಸಿ ಕೊಂದಿದ್ದಾನೆ. ಯಾರೇ ಆಗ್ಲಿ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಎದುರಾದಾಗ ಅದನ್ನ ತೀರಿಸಿಕೊಳ್ಳಲು ಪ್ರಯತ್ನಿಸಿ. ಮಾನಸಿಕ ಒತ್ತಡ ಇದ್ದಲ್ಲಿ ಮುಜುಗರಕ್ಕೆ, ಭಯಕ್ಕೆ ಒಳಗಾಗದೆ ಕೌನ್ಸೆಲಿಂಗ್ ಪಡೆಯುವುದು ಬಹಳ ಮುಖ್ಯ. ಸದ್ಯ ಘಟನೆಗೆ ನಿಖರ ಕಾರಣ ಏನು, ಕೌಟುಂಬಿಕ ಕಲಹವೇ ಅಥವಾ ಆರ್ಥಿಕ ಒತ್ತಡವೇ ಎಂಬ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.